ಅನೇಕ ಅವರ ಕಟ್ಟು ಕಥೆಗಳು ಒಂದೊಂದಾಗಿ ಹೊರಗೆ ಬರ್ತವೆ. ಇದಕ್ಕೆ ಸರ್ಕಾರ SITಯ ಮೂಲಕ ಇದನ್ನು ನೇಮಿಸಬೇಕಾ? SITಯಲ್ಲಿ 4 ಜನ ಇವತ್ತು ಆಫೀಸರ್ಗಳು, ಪೊಲೀಸ್ ಆಫೀಸರ್ಗಳನ್ನು ಅಲ್ಲಿ ಸ್ಮಶಾನದಲ್ಲಿ ಕಾಯಕ್ಕೆ ನಿಲ್ಲಿಸಿದಿರಿ. ಏನು ಇದ್ರ ಮೆಸೇಜ್ ಏನು? ಆಯಿತು, ಅಲ್ಲಿ ಪೊಲೀಸ್ ಇಲಾಖೆನೇ SP ಮೂಲಕ ಎಲ್ಲ ತನಿಖೆ ಮಾಡಿಸ್ಬೇಕಾಗಿತ್ತು. ಯಾವನೋ ಬುರುಡೆ ಹಿಡ್ಕೊಂಡು ಬಂದಿದ್ದಾನೆ, ಇಲ್ಲಿ ತನಕ ಅವನನ್ನು ಅರೆಸ್ಟ್ ಮಾಡಿಲ್ಲ. ಬುರುಡೆ ಯಾರ್ದಪ್ಪ, ಎಲ್ಲಿಂದ ತಂದು, ಏನು ನೀನೇ ಕೊಂದಿದ್ದ ಅಥವಾ ಏನು ಮಾಡಿದ್ದು ಅಂತ ಅನ್ನೋದು ಕೇಳೋ ಸೌಜನ್ಯತೆ ಇರಲ್ರಿ. ಏನು ಬೇಕಾದ್ ನಡೆಯೋದಾ? ಅವನು ಮುಸುಕಧಾರಿಯನ್ನು ಅವನು ಬೆಳಗ್ಗೆ ಬರೋದು, ಬರೋ ತನಕ ಇವರೆಲ್ಲ ಕಾಯಬೇಕು. ನಾನು ಹೇಳೋದು, ಈ ಕಳೆದ 2 ವರ್ಷದಲ್ಲಿ ಕರ್ನಾಟಕದಲ್ಲಿ 927 ಹುಡುಗಿಯರು, ಅಪ್ರಾಪ್ತ ಹುಡುಗಿಯರು ಗರ್ಭವತಿ ಆಗಿದ್ದಾರೆ. ಅವ್ರ ಬಗ್ಗೆ SIT ನೇಮಿಸ್ರಿ. ಅದಿಲ್ಲ. ಯಾಕೆ ಇಲ್ಲಿ ಧರ್ಮಸ್ಥಳದಲ್ಲೇ ಯಾಕೆ? ಧರ್ಮಸ್ಥಳ ಬಹಳ ಪ್ರಸಿದ್ಧವಾದಂಥ ಹಿಂದೂಗಳ ಕೇಂದ್ರ. ಸೊ ಹಾಗಾಗಿ ಇದನ್ನು ಮಾಡ್ತಾ ಇರುವಂಥದ್ದು ಎದ್ದು ಕಾಣಿಸುತ್ತೆ. ಇದರ ಹಿಂದೆ ದೊಡ್ಡ ಒಂದು ಷಡ್ಯಂತ್ರ ಇದೆ ಅಂತನ್ನುವಂಥ ಸ್ಪಷ್ಟ ಆಗುತ್ತೆ. ನಾನು ಹೇಳೋದು, ಅವರಿಗೆಲ್ಲರಿಗೂ ತನಿಖೆ ಆದ ನಂತರ ತಪ್ಪಿತಸ್ಥರು ಯಾರ್ಯಾರು ಕಥೆ ಕಟ್ಟಿದ್ದಾರೆ, ಅದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ, ಗುಂಡೊಡೀರಿ.